ವಿದ್ಯುತ್ ಶಾಕ್ ಹೊಡೆದು ಬಾಲಕನ ಸ್ಥಿತಿ ಗಂಭೀರ ಆಗಿದೆ. ಐಸಿಯುನಲ್ಲಿ ಸದ್ಯ ಬಾಲಕನಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ಅನಂತ 90% ದೇಹದ ಭಾಗಗಳು ಸುಟ್ಟು ಹೋಗಿಬಿಟ್ಟಿದೆ. ಇನ್ನು ವಿದ್ಯುತ್ ಶಾಕ್ನ ಹೊಡೆದು ಈಗಾಗಲೇ ಬಾಲಕ ಅನಂತನ್ನ ಕಳೆದ ಸೋಮವಾರ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಕೆಆರ್ಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂತ ಘಟನೆಯದು. ಉಸಿರಾಟ ಸಮಸ್ಯೆ ಸರಿಯಾದ್ರೆ ಮಾತ್ರ ಮುಂದಿನ ಚಿಕಿತ್ಸೆ ಅನ್ನೋದಾಗಿ ಸದ್ಯ ಹೇಳಲಾಗ್ತಿದೆ. ಇನ್ನು ಸ್ಕಿನ್ ಜೋಡಣೆ ಮಾಡೋದಕ್ಕೆ ವೈದ್ಯರು ಮುಂದಾಗಿದ್ದಾರೆ. ಈ ಮೂಲಕವಾಗಿ ಸ್ಕಿನ್ ಬ್ಯಾಂಕ್ನಿಂದ ಸ್ಕಿನ್ ಜೋಡಣೆಗೆ ವೈದ್ಯರು ಪ್ಲಾನ್ ಮಾಡ್ತಿದ್ದಾರೆ. ಯಾಕಂದ್ರೆ ಬಹುಶಃ 90% ದೇಹದ ಭಾಗಗಳು ಸುಟ್ಟು ಹೋಗಿದೆ. ಆದರೆ ಇಂಥ ಕೇಸ್ನಲ್ಲಿ ಬದುಕುವುದೇ ಡೌಟ್ ಅನ್ನೋದಾಗಿ ಸದ್ಯ ಡಾಕ್ಟರ್ ಹೇಳ್ತಿದ್ದಾರೆ. ಹಾಗಾಗಿ ಕುಟುಂಬಸ್ಥರಲ್ಲೂ ಕೂಡ ಆತಂಕ ಹೆಚ್ಚಾಗ್ತಿದೆ. ಬಾಲಕ ಅನಂತನ ಕಳೆದ ಸೋಮವಾರ ಆಸ್ಪತ್ರೆಗೆ ದಾಖಲಾಗಿತ್ತು. ಯಾಕಂದ್ರೆ ಕರೆಂಟ್ ಶಾಕ್ ಹೊಡೆದು ಸ್ಥಿತಿ ಗಂಭೀರ ಆಗಿತ್ತು. ಈ ನಿಟ್ಟಿನಲ್ಲಿ ಸದ್ಯ ಚಿಕಿತ್ಸೆ ಮುಂದುವರಿಸಲಾಗ್ತಿದೆ. ಉಸಿರಾಟದ ಸಮಸ್ಯೆ ಕೂಡ ಕಾಡ್ತಾ ಇದೆ. ಅದು ಸ್ಟಾಪ್ ಆದ್ರೆ ಮಾತ್ರ ಮುಂದೆ ಸ್ಕಿನ್ ಜೋಡಣೆ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾರಂತೆ ವೈದ್ಯರು. ಬಟ್ ಇಂಥ ಪರಿಸ್ಥಿತಿ ಯಾವಾಗ ಆಗತ್ತಲ್ಲ, ಆ ಸಂದರ್ಭದಲ್ಲಿ ಬದುಕೋದೇ ಡೌಟ್ ಅಂತ ವೈದ್ಯರು ಹೇಳ್ತಿದ್ದಾರೆ. ಹೀಗಾಗಿ ಬಾಲಕನ ಸ್ಥಿತಿ ಗಂಭೀರ ಆಗಿದೆ. ಚಿಕಿತ್ಸೆ ನೀಡಲಾಗ್ತಿದೆ. ಆದರೂ ಕೂಡ ಮುಂದಿನ, ಯಾಕಂದ್ರೆ 90% ದೇಹದ ಭಾಗಗಳೆಲ್ಲವೂ ಕೂಡ ಗಾಯ ಆಗೋಬಿಟ್ಟಿದೆ. ಅಷ್ಟು ಸುಟ್ಟು ಹೋಗಿದೆ. ನನ್ನ ನಾಡಿಯೂ ಕೂಡ ಆ ಮಟ್ಟಿಗೆ ಪರಿಸ್ಥಿತಿ ಇದೆ. ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಬಾಲಕ ಅನಂತ ಚಿಕಿತ್ಸೆಯನ್ನ ಪಡ್ತಿದ್ದಾನೆ. ಪುಟ್ಟ ಹುಡುಗ, ಆತನ ಮನೆಯವರು, ಅವರ ತಾಯಿ, ಕುಟುಂಬಸ್ಥರೆಲ್ಲರೂ ಕೂಡ ಕಣ್ಣೀರಿಡ್ತಿದ್ದಾರೆ. ಹೇಗೆ ನೋಡೋದು ಮಗನ ಈ ಸ್ಥಿತಿಯನ್ನ? ಐಸಿಯುಯಲ್ಲಿ ಚಿಕಿತ್ಸೆಯನ್ನ ಕೊಡ್ಲಾಗ್ತಾ ಇದೆ. 90% ದೇಹದ ಆ ಪುಟ್ಟ ದೇಹ, ಮೈಯೆಲ್ಲ ಗಾಯ. ಆ ಸ್ಕಿನ್ ಜೋಡಣೆ ಮಾಡೋದು ಕೂಡ ವೈದ್ಯರಿಗೂ ಕೂಡ ಒಂದು ಚಾಲೆಂಜಿಂಗ್ ಆಗಿರುತ್ತೆ. ಇಂಥ ಕೇಸಲ್ಲಿ ಬದುಕೋದೇ ಡೌಟ್ ಅನ್ನೋ ಮಾತಿತ್ತು. ಮತ್ತೊಂದು ಕಡೆಯಲ್ಲಿ ಅನೇಕ ವೈರ್ಗಳು ಏನಿತ್ತು ಅದು ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯ ಅನ್ನೋ ಮಾತುಗಳು ಕೂಡ ಆಗಾಗ ಕೇಳಿ ಬರ್ತಾ ಇತ್ತು. ಒಂದಿಷ್ಟು ಆರೋಪವನ್ನ ಕುಟುಂಬಿಕರು ಮಾಡಿದ್ರು. ಸದ್ಯ ಐಸಿಯುಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಿದೆ.